ಕರ್ತನಲ್ಲಿ ಪ್ರಿಯರಾದವರೇ, ಇಂದಿನ ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಇಂದಿನ ನಿರೀಕ್ಷೆಯ ವಾಕ್ಯ ಕೀರ್ತನೆಗಳು 121 ಅದರ 2ನೇ ವಾಕ್ಯ. ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 121 ವರ್ಸ್ 2. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ. ಆಮೇಲೆ ಒಂದು ಅದ್ಭುತವಾದಂಥ ವಾಕ್ಯ. ಏನಿವತ್ತು ದೇವರು ಒಂದು ವಾಗ್ದಾನ ಕೊಡ್ತಿದ್ದಾನೆ, ನಿಮಗೆ ಸಹಾಯ ಬರುತ್ತದೆ. ಅದು ಯಾರ ಬಳಿಯಿಂದ? ಭೂಮಿಯಲ್ಲಿ ಇರುವಂಥ ಮನುಷ್ಯನ ಬಳಿಯಿಂದ ಅಲ್ಲ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಯೆಹೋವನಿಂದಲೇ ನಿಮಗೆ ಸಹಾಯ ಬರುತ್ತದೆ. ಯಾವುದೋ ಒಂದು ಸಹಾಯಕ್ಕಾಗಿ ಎದುರು ನೋಡ್ತಿದ್ದೀರಾ? ಅದು ಒಂದು ವೇಳೆ ಹಣವಾಗಿರಬಹುದು, ಒಂದು ವೇಳೆ ಯಾವುದೋ ಒಂದು ವಿಧದಲ್ಲಿ ನಿಮಗೆ ಜನರು ಬಂದು ನಿಮಗೆ ಸಹಾಯ ಮಾಡಬೇಕಾಗಿರಬಹುದು. ಯಾವ ಸಹಾಯವಿದ್ದರೂ ಕೂಡ ಕರ್ತನು ಹೇಳ್ತಿದ್ದಾನೆ, ನಿನಗೆ ನಾನು ಸಹಾಯವನ್ನು ಒದಗಿಸುತ್ತೇನೆ. ಐ ವಿಲ್ ಹೆಲ್ಪ್ ಯು. ಈ ಕಾಲದಲ್ಲಿ ಯಾರಾದರೂ ಈ ಥರ ಹೇಳೋರಿದ್ದಾರಾ? ಅಲ್ಲ, ಬಹಳ ಕಡಿಮೆ. ನಾನು ನಿನಗೆ ಸಹಾಯ ಮಾಡ್ತೇನೆ, ಭಯಪಡಬೇಡ ಅಂತ ಯಾರಾದರೂ ಹೇಳ್ತಾರಾ? ನಮಗೆ ಒಂದು ಸಹಾಯ ಬೇಕಾಗಿದೆ ಎಂಬುದಾಗಿ ಆ ಜನರು ತಿಳ್ಕೊಂಡ್ರೆ ತಮ್ಮ ವಿಳಾಸವನ್ನೇ ಬದಲಾಯಿಸ್ಕೊಂಡು ಓಡೋಗ್ಬಿಡ್ತಾರೆ, ಫೋನನ್ನೇ ಆಫ್ ಮಾಡಿಬಿಡ್ತಾರೆ. ಆದರೆ ನಮ್ಮ ಕರ್ತನ ಆ ರೀತಿಯಾಗಲ್ಲ. ಇವತ್ತು ನಿಮಗೊಂದು ವಾಗ್ದಾನ ಕೊಡ್ತಿದ್ದಾನೆ, ನಿನಗೆ ಸಹಾಯ ಬರುತ್ತದೆ. ಅದು ಎಲ್ಲಿಂದ ಬರುತ್ತದೆ? ಭೂಮಿಯನ್ನು ಆಕಾಶವನ್ನು ನಿರ್ಮಿಸಿದಂಥ ಎಲ್ ಶಡಾಯ್, ಯೆಹೋವ ಶಮ್ಮ, ಯೆಹೋವ ರಾಫ, ಯೆಹೋವ ಈರೆ, ಯೆಹೋವ ಸಿಟ್ಕೆನು, ಮಹೋನ್ನತನು, ರಾಜಾದಿರಾಜನು, ಕರ್ತಾದಿಕರ್ತನು, ದೇವಾದಿದೇವನು, ಅಗಮ್ಯವಾದಂಥ ಬೆಳಕಿನಲ್ಲಿ ವಾಸ ಮಾಡುವಂಥ ಕರ್ತನಿಂದಲೇ ನಿಮಗೆ ಸಹಾಯ ಬರುತ್ತದೆ. ಆಮೇಲೆ ಈ ವಾಗ್ದಾನವನ್ನು ಸ್ವೀಕರಿಸಿಕೊಳ್ಳಿರಿ. ಸೊ ಭೂಮಿ ಆಕಾಶ ನಿರ್ಮಿಸಿದಂಥ ಕರ್ತನು ಪರಲೋಕದಲ್ಲಿ ಕುಳಿತಿದ್ದಾನೆ. ಆದ್ದರಿಂದ ನಿಮ್ಮ ಕಣ್ಣುಗಳು ಆ ದೇವರ ಮೇಲೆ ಇರಲಿ. ನಿಮ್ಮ ಕಣ್ಣುಗಳು ಭೂಮಿಯಲ್ಲಿ ಇರುವಂಥ ಮನುಷ್ಯನ ಮೇಲೆ ಬೇಡ. ಅರ್ಥ ಆಗ್ತಿದೆಯಾ? ಸಹಾಯ ಎಲ್ಲಿ ಬರುತ್ತದೆಯೋ ಅಲ್ಲಿ ಕಣ್ಣೆತ್ತಿ ನೋಡು. ನಿನಗೆ ಸಹಾಯ ಮನುಷ್ಯನ ಬಳಿಯಿಂದ ಬರೋದಿಲ್ಲ, ಆದರೆ ದೇವರು ಸಹಾಯವನ್ನು ಒದಗಿಸ್ತಾನೆ. ಒಂದು ವೇಳೆ ಮನುಷ್ಯರನ್ನು ದೇವರು ಉಪಯೋಗಿಸ್ತಾನೆ, ಆದರೆ ನಿನ್ನ ಕಣ್ಣುಗಳು ಪರಲೋಕದಲ್ಲಿರುವಂಥ ದೇವರ ಕಡೆಗೆ ಎತ್ತಿ ನೋಡುವಾಗ ಆತನು ಭೂಲೋಕದಲ್ಲಿರುವಂಥ ಯಾರೊಬ್ಬರನ್ನುಗೊಂಡು ನಿನಗೆ ಸಹಾಯವನ್ನು ಒದಗಿಸಲು ಆತನ ಶಕ್ತನಾಗಿದ್ದಾನೆ. ಅಥವಾ ಆತನೇ ಪ್ರಕೃತಿಗೆ ಮಿಗಿಲಾದಂಥ ವಿಧದಲ್ಲಿ ನಿಮಗೆ ಸಹಾಯವನ್ನು ಒದಗಿಸಲು ಶಕ್ತನಾಗಿದ್ದಾನೆ. ಇಸ್ರಾಯೇಲ್ ಜನರಿಗೆ 40 ವರ್ಷಗಳು ಮನ್ನಾ ದೇವದೂತರ ಆಹಾರವನ್ನು ಕೊಟ್ಟು ಪೋಷಿಸಿದಂಥ ಕರ್ತನು ನಿಮ್ಮನ್ನು ಆತನು ಪೋಷಿಸುವುದಿಲ್ಲವೇ? 5 ರೊಟ್ಟಿ 2 ಮೀನು ಮಾತ್ರ ಇತ್ತು, 5,000 ಪುರುಷರು ತಿನ್ನುವಂತೆ ಅದ್ಭುತ ಮಾಡಿದಂಥ ಕರ್ತನು ನಿಮ್ಮನ್ನು ನಡೆಸುವುದಿಲ್ಲವೇ? ಸುಂಕ ಕಟ್ಟುವುದಕ್ಕೆ ಕಾಸು ಬೇಕಾಗಿತ್ತು. ಪೇತ್ರನು ಮೀನನ್ನು ಹಿಡಿಬೇಕಾದ್ರೆ ಮೀನಿನ ಬಾಯಿನಲ್ಲಿ ನಾಣ್ಯ ಸಿಕ್ತು, ಅದನ್ನಿಟ್ಟು ಅವರು ಸುಂಕವನ್ನು ಕಟ್ಟಿದ್ರು. ಆ ಅದ್ಭುತ ಮಾಡಿದಂಥ ದೇವರು ಇವತ್ತು ನಮಗೆ ಅದ್ಭುತವನ್ನು ಮಾಡಲು ತನ್ನ ಸಹಾಯವನ್ನು ಒದಗಿಸಲು ಶಕ್ತನಾಗಿದ್ದಾನೆ. ಆದ್ದರಿಂದ ಚಿಂತೆ ಪಡಬೇಡ್ರಿ, ಭಯಪಡಬೇಡ್ರಿ. ಕಣ್ಣುಗಳನ್ನೆತ್ತಿ ಪರಲೋಕದಲ್ಲಿರುವಂಥ ದೇವರ ಕಡೆಗೆ ನೋಡ್ರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಯೆಹೋವನು ನಿಮಗೆ ಸಹಾಯವನ್ನು ಒದಗಿಸುತ್ತಾನೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರಿಗೂ ನೀನು ಸಹಾಯವನ್ನು ಒದಗಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರ ಅಗತ್ಯಗಳು ದೇವರೇ, ಅವರ ಬೇಡಿಕೆಗಳು ದೇವರೇ ಏನಂತ ನಮಗೆ ಗೊತ್ತಿಲ್ಲ ಸ್ವಾಮಿ, ಆದರೆ ನಿನಗೆ ಚೆನ್ನಾಗಿ ಗೊತ್ತಿದೆ. ನೀನೇ ಒಂದು ಅದ್ಭುತವನ್ನು ಮಾಡು ಸ್ವಾಮಿ. ಇವರ ಎಲ್ಲ ಅಗತ್ಯಗಳನ್ನು ಸಂಧಿಸು. ನಿನ್ನ ನಾಮ ಇವರ ಮೂಲಕವಾಗಿ ಮಹಿಮೆ ಹೊಂದಲಿ. ಈ ದಿನ ಅವರು ನಿನ್ನ ಸಹಾಯವನ್ನು ಕಾಣಲಿ, ಸಾಕ್ಷಿಯನ್ನು ಹೇಳಲಿ, ನಿನ್ನ ನಾಮ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಯೋರ್ ಹೆಲ್ಪ್ ಕಮ್ಸ್ ಫ್ರಮ್ ಅಬವ್. ನಿಮಗೆ ಸಹಾಯ ಮೇಲಿನಿಂದ ಬರ್ತದೆ. ಮೇಲನೇ ನೋಡ್ರಿ, ದೇವರನ್ನೇ ಆಶ್ರಯಿಸಿಕೊಳ್ಳ್ರಿ. ಸಾಕ್ಷಿಗಳನ್ನು ಹೇಳುವಂತೆ ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವ. ಹ್ಯಾವ್ ಅ ಬ್ಲೆಸ್ಸಡ್ ಡೇ. ಗಾಡ್ ಬ್ಲೆಸ್ ಯು.